ಕಡೆ ನೀವು ಯಾದಗಿರಿ ದೃಶ್ಯವನ್ನು ನೋಡಿದ್ರೆ, ಇನ್ನೊಂದು ಕಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಿರಂತರವಾದ ಮಳೆಯಾಗಿದೆ. ವಿಭೂತಿ ಜಲಪಾತಕ್ಕೆ ಪ್ರವಾಸಿಗರಿಗೆ ತಾತ್ಕಾಲಿಕವಾದಂತಹ ನಿರ್ಬಂಧವನ್ನು ಕೂಡ ಹೇರಲಾಗಿದೆ. ಅಂಕೋಲಾ ತಾಲೂಕಿನಲ್ಲಿರುವಂತಹ ವಿಭೂತಿ ಜಲಪಾತ ಇದು. ಪ್ರವಾಸಿಗರು ಬರಬಾರದು ಅಂತ ಇದೀಗ ಹೇಳ್ತಾ ಇರುವಂತದ್ದು. ತಾತ್ಕಾಲಿಕ ನಿರ್ಬಂಧವನ್ನ ಹೇರಲಾಗಿದೆ. ಅಂಕೋಲಾ ತಾಲೂಕಿನಲ್ಲಿರುವಂತಹ ವಿಭೂತಿ ಜಲಪಾತ ಹೆಚ್ಚು ಪ್ರವಾಸಿಗರು ಬರೋದ್ರಿಂದ ಅಪಾಯ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇದೀಗ ಪ್ರವಾಸಿಗರಿಗೆ ನಿರ್ಬಂಧವನ್ನ ವಿಧಿಸಿದೆ ಅರಣ್ಯ ಇಲಾಖೆ. ಈ ಕುರಿತಾಗಿ ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಅಪಾಯದ ಮಟ್ಟ ಜಾಸ್ತಿ ಆಗಿರೋದ್ರಿಂದ ಸೂಕ್ತ ಕ್ರಮಗಳನ್ನ ತೆಗೆದುಕೊಂಡು ಬಿಡ್ತಾರೆ ಅವರು. ಯಾವಾಗ ರಾಜ್ಯ ಹವಾಮಾನ ಇಲಾಖೆಯಿಂದ ಒಂದು ಮುನ್ಸೂಚನೆ ಹೋಗುತ್ತೆ, ಮಳೆ ಆಗತ್ತೆ ಅನ್ನುವಂತ ಮುನ್ಸೂಚನೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳುವಂಥದ್ದು. ಅತಿ ಹೆಚ್ಚಿನ ಪ್ರವಾಸಿಗರು ಅಲ್ಲಿಗೆ ಹೋಗ್ತಾ ಇರ್ತಾರೆ, ವಿಸಿಟ್ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದೀಗ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಅಂಕೋಲಾ ತಾಲೂಕಿನಲ್ಲಿರುವಂತಹ ವಿಭೂತಿ ಜಲಪಾತ ಹೆಚ್ಚು ಪ್ರವಾಸಿಗರು ಬರೋದ್ರಿಂದ ಅಪಾಯದ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಪ್ರವಾಸಿಗರಿಗೆ ನಿರ್ಬಂಧವನ್ನ ವಿಧಿಸಿದೆ ಅರಣ್ಯ ಇಲಾಖೆ. ಈ ಕುರಿತಾಗಿ ಆದೇಶವನ್ನ ಹೊರಡಿಸಿರುವಂತದ್ದು. ಪ್ರವಾಸಿಗರು ಬರಬಾರದು ಅಂತ ಹೇಳಿದೆ. ಎಲ್ಲಾ ಕಡೆನೂ ಕೂಡ Smile upon your